ಮುಖ್ಯ ಅತಿಥಿಗಳೇ ಪೂಜ್ಯಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ಚಿಕನ್ ಮಾಡ್ಸಾತ್ತೇವೆ. ಕಾರಣ ನಾಳೆ ಶರಣ ಊರು ಬಿಟ್ಟು ಹೊಂಟಾನೆ. ಅವ್ರ ಹುಡುಗಿ ಮಾತಾಡ್ಸೋಕ್ಕಿರ್ಬೋದು, ಇಲ್ಲ ಕೆಲಸಕ್ಕೆ ಇರ್ಬೋದು, ಗೊತ್ತಿಲ್ಲ. ಒಟ್ಟು ಬೆಂಗಳೂರು ಹೊಂಟಾನೆ. ಯಾಕಂದ್ರೆ ಬೆಂಗಳೂರಿನಾಗ ಒಂದು ಹುಡುಗಿ ಹೊಂಟಾನ. ಆ ಹುಡುಗಿ ಮನ ಹೊಲ್ಸಕ್ಕೆ ಬರೀ ಬೆಂಗಳೂರಿಗೆ ಕೆಲಸಕ್ಕೆ ಹೊಂಟಾನ. ನಿಜ ಅನ್ಮಚ್ಚಿದ ನಿಜ. ಇಡೀ ಊರು ನೋಡ್ತಾರೆ ಎಲ್ಲ ಸುಳ್ಳು. ಇದು ನಿಜ. ಆ ಹುಡುಗ ಯಾರಂದ್ರೆ ಸ್ವಲ್ಪ ಫೋಕಸ್ ಮಾಡಪ್ಪ ಅವ್ನ ಕಡೆ ಹೋಗು, ತೋರಿಸ ಸುಳ್ಳು. ಯಾರು ನಂಬಕ್ ಹೋಗ್ಬೇಡ್ರಿ, ಎಲ್ಲ ಸುಳ್ಳು. ಈ ಕಡೆ ಹೊಳಪ ಅವ್ನ ಮುಖ ತೋರಿಸಿಲ್ಲ, ಅಂದವಾದ ಮುಖವನ್ನ. ಎಲ್ಲ ಸುಳ್ಳಿದು, ಯಾರು ನಂಬಕ್ ಹೋಗ್ಬೇಡಿ. ಈಗ ಬಾಪ ಈಗ ವಾಪಸ್ ಬಾ. ಕ್ಯಾಮ್ರಾಮನ್ ಇವನ ಹೆಸರು ಮೌಲಾ ಸಾಬ್ ಅಂತೇಳಿ. ಆಮೇಲೆ ವಿಡಿಯೋದ ತೋರಿಸ್ತೇನೆ, ಚಿಕನ್ ತಿಂತಿರ್ತಾನೆ ನಾವು. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಇನ್ನೊಂದು 2 ಮಾತು ಹೇಳ್ತೀನಪ್ಪ. ನಂದೇನು ಮಾತಿಲ್ಲ. ಮೌನಾಚರಣೆ ಆಚರಿಸುತ್ತಿದ್ದಾರೆ ಶರೀಫ್ ಸಾಹೇಬ್ರು. ಫಕ್ರು ಸಾಹೇಬ್ರಿಗೆ ಮಿಸ್ಸಿಂಗ್ ಆಗ್ಯಾರ, ಅವ್ರು ಬರ್ತಾರ. ಕಟ್ ಮಾಡಪ್ಪ. ನೋಡ ಸರ್, ಈ ಕಡೆ ನೋಡ, ಆಯ್ ಮಾಡ, ಗುಲ್ಲ ಮಾಡಿ. ತಂಬ ಇಲ್ಲ ಫೋನ್ ಟಾರ್ಚ್ ಕೊಡ್ರಿ, ಒಬ್ರು ಫೋನ್ ಹೇಳ್ತೀನಿ. ಮೌಲಾ ಸಾಬ್ ಭಕ್ತಿ ಸೇವೆ. ನೋಡಿ ನಮ್ಮ ಹುಡುಗಿ ಏನ್ ತಮ್ಮ ಅನ್ನ ತರ್ತಾನೆ ಕರೆಕ್ಟ್ ಆಗಿ. ಹಿಂಗಿರೋಷ್ಟು ಬುದ್ಧಿ ನಾವು ಹಾಯ್ ಮಾಡ. ನಿನ್ನ ಹೆಸರೇನು? ಮೌಲಾ ಸಾಬ್ ಮುಲ್ಲಾನವರ. ಮುಂಜಾನೆ ಗೊತ್ತಿಲ್ಲ ಬಿಡ್ರಿ ನಂಗೆ, ಅಷ್ಟೇ ನೋಡ್ರಿ. ನಿಮ್ಮ ಅಣ್ಣನ ಹೆಸರೇನು? ಫಕ್ರು ಸಾಬ್ ಮುಲ್ಲಾನವರ. ಈ ಕಡೆ ಒಬ್ಬ ರೈತ ಅಂತೇಳಿ ಕಟ್ ಮಾಡ್ರಿಪ್ಪ. ನಾವು ಅಂಥವೆಲ್ಲ ಮಾಡಂಗಿಲ್ಲ. ಚಿಕನ್ ತೊಳೆದಂಥ ನೀರನ್ನು ಹೊರಗೆ ಚೆಲ್ಲುತ್ತಾ ಇದ್ದಾರೆ. ನಾಗಪ್ಪನ ನೀರು ಚೆಲ್ಲಕ್ಕೆ ಹೋಗಿದ್ದಾನೆ. ಈಗ ಬಂದ್ರೆ ಅಲ್ಲಿ ಬಾ, ಚಿಕನ್ ಮುಂದೆ ಜೂಮ್ ತಗೋ. ನಾವು ಮುಖ ಕೊಳಿಸ್ತೀನಿ, ಮುಖ ಕೊಳಸ. ಬಾ ಮುಂದೆ ಬಾ, ಹಂಗೆ ಮುಂದೆ ಕೊಳಸ್ತೀವಿ. ಮುಖ ಕಡೆ ಕೊಳಸ ಬಿಡಿ, ಜೂಮ್ ಆಗಲ್ಲ. ಹಿಂದಕ್ಕೆ ಸರಿ ಕಮ್ಮಲ್ಲಿ ಕ್ಯಾಮ್ರಾ ನೋಡ್ಲಿ, ಈ ಕಡೆ ನೋಡ್ಲಿ. ಚಿಕನ್ ಮಾಡೋ ಮುಂದಕ್ಕೆ ಬಾ. ಹಂಗ ಇನ್ನೊಂದು ಮುಖ ತಗೋಲ್ಲ ಸರ್, ಎದ್ದೇಳ. ಬಾರಲ್ಲ ಈ ಕಡೆ. ಹಾಂ ನೋಡಿ ಗಾಯ್ಸ್ ಅಲ್ಲ, ಭಾಷಣ ಮತ್ತೆ ಪ್ರಾರಂಭ. ಇಂದು ನಾವು ನಮ್ಮ ಫಕ್ರು ಸಾಬ್ ಅವರ ಮನೆಯಲ್ಲಿ ಚಿಕನ್ ಮಾಡುತ್ತಿದ್ದೇವೆ. ಕಾರಣ ನಮ್ಮ ಶರಣಪ್ಪ ಅವರು ಊರು ಬಿಟ್ಟು ಹೋಗ್ತಿದ್ದಾರೆ. ನಮ್ಮ ಶರಣ ಯಾಕೆ ಊರು ಬಿಟ್ಟು ಹೊಂಟಾನಂದ್ರೆ ಬೆಂಗಳೂರು ಹೊಂಟಾನ ಕೆಲಸಕ್ಕೆ ಅಂತ. ಅದು ಯಾಕೆ ಕೆಲಸ ಗೊತ್ತಿಲ್ಲ. ಅಲ್ಲಿ ಏನೋ ಒಂದು ಹುಡುಗಿ ಇಟ್ಟನ ಅನ್ಸುತ್ತ, ಪದೇ ಬೆಂಗಳೂರು ಅಂತ ಹೇಳತ್ತಾನ. ಅದೇಕೋ ನಮಗೂ ಗೊತ್ತಿಲ್ಲ, ಬೆಂಗಳೂರಲ್ಲಿ ಏನು ಇಟ್ಟಿದ್ದಾನೋ ಗೊತ್ತಿಲ್ಲ. ಅದರ ಸಂಬಂಧ ಇದು ಕೊನೆ ಪ್ರಯತ್ನ ಅಂತೇಳಿ ನಾವು ಚಿಕನ್ ತೊಳಕ ಆ ಹುಡುಗ ತೋರಿಸ್ತೇವೆ ನಾವು. ತೋರ್ಪ ಆ ಕಡೆ ಒಳಪಾನ ಪೀಸ್ ಒಳ ಸ್ವಲ್ಪ ಮೂಗು ಮುಸ್ಕೊಂಡು ಆಮೇಲೆ ಚಿಕನ್ ತಿನ್ನೋ ಕಾಣ್ತೈತದ ನಿಮಗೆ. ಎಲ್ಲಿ ಬಿಟ್ಟಿದ್ವಿ ನಾವು. ಹಾಂ, ಚಿಕನ್ನು ಆ ಉದ್ದೇಶದಿಂದ ಕಡೆ ಬಾರಿ ಒಂದ್ಸಲ ಕೂಡ್ತೀನಂತ ಚಿಕನ್ ಮಾಡ್ಸಾತೀವಿ. ಈ ಚಿಕನ್ ಮಾಡೋರು ಶರೀಫ್ ಸಾಹೇಬ್ರು ಅಂತೇಳಿ ನೋಡಿದ್ರಲ್ಲ ಆಗಲೇ. ಇನ್ನು ಸ್ವಲ್ಪ ಜೂಮ್ ಮಾಡ್ಕೊ ಕಡೆ. ಹಾಂ, ಎಸ್, ಚಿಕನ್ ಮಾಡ್ತಾನೆ. ಒಳ್ಳೆ ಅಡಿಗೆ ಭಟ್ಟ ನಮ್ಮ ಬ್ಯಾಚ್ ಒಳಗೆ. ಚಿಕನ್ ಮಾಡೋದ್ರಲ್ಲಿ ಫೇಮಸ್, ಬೇರೆ ಇದ್ರ ನಮಗೆ ಗೊತ್ತಿಲ್ಲ. ಚಿಕನ್ ಮಾಡೋದ್ರಂತೆ ಸಾಕತ್ ಫೇಮಸ್. ನಾವು ಇನ್ನು ಬಿರಿಯಾನಿ ಅಂಗಡಿ ಇಟ್ಟರು ಅಡ್ಡಿಲ್ಲ, ಬಿರಿಯಾನಿ ಅಂಗಡಿ ಅಲ್ಲ ಸಾರಿ, ಚಿಕನ್ ಮಾಡೋ ಒಂದು ಹೋಟೆಲ್ ಒಳಗೆ ಇಟ್ಟರು ಪರವಾಗಿಲ್ಲ. ಇಷ್ಟನ್ನು ಹೇಳ್ತೀವಿ. ಮತ್ತು ಇನ್ನೊಬ್ರು ಇದ್ರಲ್ಲಿ ಗ್ಯಾಂಗಲ್ಲಿ ಮಿಸ್ ಆಗಿದ್ದಾರೆ, ಅವರು ಫಕ್ರು ಸಾಬ್. ಓಕೆ, ಸಡ್ ಓನರ್ ಅವರು. ಈ ಸಡ್ಡನ್ನು ಕೊಡುಗೆ ಕೊಟ್ಟಂಥ ಫಕ್ರು ಸಾಬ್ ಅವರಿಗೆ ಧನ್ಯವಾದಗಳು. ಹಾಗೆ ಚಿಕನ್ನಿಗೆ 100 ರೂಪಾಯಿ ಹಾಕಿದಂಥ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ಆ ಕ್ಯಾಮ್ರಾ ಸೇವ್ ಮಾಡಿದಂಥ ಮೌಲಾ ಸಾಹೇಬ್ರಿಗೆ ಧನ್ಯವಾದಗಳು. 100 ರೂಪಾಯಿ ಕೊಟ್ಟವ್ರಿಗೆ ಎಲ್ಲ ಧನ್ಯವಾದ ಹೇಳೋದಾಯ್ತು. 100 ರೂಪಾಯಿ ಕೊಟ್ಟರೆ ಶರಣಪ್ಪ ಅವರು 150 ಕೊಟ್ಟೇನೆ. ಶರೀಫ್ ಅವರು 150 ಕೊಟ್ಟಿದ್ದಾರೆ. ಭಕ್ತಿ ಸೇವೆ ಅಂತ 50 ಎಕ್ಸ್ಟ್ರಾ ಹಾಕಿದ್ದಾರೆ. ಇನ್ನು ನಾಗರಾಜ್ ಅವರು 100 ರೂಪಾಯಿ ಹಾಕಿದ್ದಾರೆ. ಫಕ್ರು ಸಾಬ್ ಅವರು ಯಾವುದೇ ದೇಣಿಗೆ ನೀಡಿದ ಕಾರಣ ಸಡ್ಡನ್ನು ಭಕ್ತಿ ಸೇವೆಯಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದು ಡಬರಿಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಜೈ ಕರ್ನಾಟಕ ಮಠ ಇದ್ರ ಜೊತೆ ಕಟ್ಟಿಗೆಯನ್ನು ಕೂಡ ಅವರು ಭಕ್ತಿ ಸೇವೆಯಾಗಿ ಸಮರ್ಪಣೆ ಮಾಡಿದ್ದಾರೆ. ಇನ್ನೊಂದು ಭಕ್ತಿ ಸೇವೆ ಮೌಲಾ ಸಾಬ್ ಅವರು, ಮತ್ತೆ ಕ್ಯಾಮ್ರಾ ಸೇವೆಯನ್ನು ಮೌಲಾ ಸಾಬ್ ಅವರು ಮಾಡಿದ್ದಾರೆ. ಅವ್ರು ಮತ್ತೆ ಏನೇನು ಬೇಕಂತ ತಂದು ಕೊಟ್ಟಿದ್ದಾರೆ. ಇವರನ್ನ ಪೋಡಾಯಿಸಕ್ಕೆ ಹೋಗ್ಯ ನಾವು. ಇಷ್ಟು ಹೇಳಿ ನಮ್ಮ ಮಾತುಗಳನ್ನು
ಸಮಾಪ್ತಿ ಮಾಡ್ತಿದ್ದೀವಿ. ಇನ್ನೇನು ಅದನ್ನ ಕಷ್ಟ ಸುಖ ಮಾತಾಡ್ಕೋಬೇಕಾದ್ರೆ ಶರಣಪ್ಪ ಅವ್ರು ಮಾತಾಡ್ಬೋದು. ಏನಿಲ್ಲ ನೀನೇ ಹೇಳ್ಬಿಟ್ಟಿದ್ದಲ್ಲ, ನಾನೇನು ಹೇಳಿ ಮಾರ್ರೆ. ಏನಾದ್ರು ಹೇಳ್ಬೋದು. ಹೇಳಕ್ಕೆ ಏನು ಉಳಿಸಿಲ್ಲ. ಶರೀಫ್ ಅವ್ರೆ ತಾವು ಏನಾದ್ರು ಹೇಳ್ತಾರ? ಎಲ್ಲಾರು ಎಂಜಾಯ್ಮೆಂಟ್ ಮಾಡಿ ನಮ್ಮ ಕತೆ. ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಶರೀಫ್ ಅವರು. ಶರೀಫ್ ಇನ್ನೊಂದು ಶರೀಫ್ ಅವ್ರ ಕ್ಲೋಸ್ ಅಪ್ ಬರ್ಲಿ. ಇಂತ ಮಾತಾಡ್ರಿ ನಾವು ಪ್ರೋತ್ಸಾಹ ನೀಡೋಣ. ಬರಿ ಬಾ. ಮಚ್ಚ ತೋರ್ಸು. ಎತ್ತು ತಡಿತ ಲೈಟ್ ಹಚ್ತೀನಿ. 810 ಹೇಳಿ ಮಾತಾಡ್ಲಿ. ಎಲ್ಲಾರು ಎಂಜಾಯ್ಮೆಂಟ್ ಮಾಡಿ. ನಮ್ಗೈತೆ ಎಣ್ಣೆ ಪೆಣ್ಣೆ ಹೊಡ್ಯಾಕ ಹೋಗ್ರಿ, ನಾವು ಹೊಡ್ಯಾರಲ್ಲ ಎಣ್ಣೆ ಹೊಡ್ಯೋದಲ್ಲಪ್ಪ ಯಪ್ಪ. ಸುಳ್ಳು ಆಡಿದಕ್ಕ ಮತ್ತೆ ಏನ್ ತಿಳ್ಕೊಂಡ್ರಿ ನೀವು? ಮ್ಯೂಟ್ ಮಾಡಿ ಹೊಡೆಸ್ತಾ ಓಕೆ ತೋಯ್ಲಿ, ಫೋಕಸ್ ಮಾಡ ಅನ್ನಂಗೆ. ಇಷ್ಟನ್ನು ಹೇಳ್ತಾ ಇನ್ನೊಬ್ಬರನ್ನ ನಾವು ಈ ಒಂದು ಗೆಸ್ಟ್ ಅಲ್ಲಿ ಬಿಟ್ಟಿದ್ದೇವೆ. ಯಾರು ಅವರು? ಇಸ್ಮಾಯಿಲ್ ಅವರನ್ನು ಮರ್ತಿದ್ದೇವೆ. ತಪ್ಪಾದಲ್ಲಿ ಕ್ಷಮಿಸೋರು ಇಸ್ಮಾಯಿಲ್ ಅವರೇ. ತಮ್ಮ ಹೆಸರನ್ನು ಈಗ ನಾವು ತಗೊಂಡಿದ್ದೀವಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರು ಹಾಜರಾಗ್ತಾರ, ಎಲ್ಲರ ಜೊತೆ ಊಟ ಮಾಡ್ತಾರ. ಇನ್ನು ಫಕ್ರು ಸಾಬ್ ಅವರ ಡಿಶಿ ಎಂಟ್ರಿ ಆಗುತ್ತೆ. ಅದನ್ನು ನೋಡಿ ನೀವು ಆನಂದಿಸಿರಿ. ಇಲ್ಲಿಗೆ ನಮ್ಮ 2 ಮಾತುಗಳ ಸಮಾಪ್ತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಲ್ಲ ಪೇಸ್ಟಲ್ಲಿದ್ದೆ. ಅಲ್ಲ ಪೇಸ್ಟ್ ಎಲ್ಲಿ ತಮ್ಮದೇ ಇಲ್ರಿ ಅಲ್ಲ ತಂದಿಲ್ರಿ. ಇಲ್ಲ ಮನ್ಯಾಗ ಇಲ್ಲ. ಇಲ್ರಿ ತಂದಿಲ್ಲ. ನಡ್ಕೊಂತ ಹೋಗ್ರಿ ನೀವು ಇಬ್ರು ಹೋಗಿ ತಂಬ್ರೆ. ಈಗ ನಂದೇನ್ ತಪ್ಪಿಲ್ಲ ಇದ್ರಾಗ. ನಾಳೆ ಊರ್ ಬಿಟ್ಟು ಹೋಗುವ ಶರಣಪ್ಪ ಅವ್ರು ತಪ್ಪಾಗಿರೋ ಕಾರಣ ಈ ನಮ್ಮ ಚಿಕನ್ಗೆ ಅಲ್ಲ ಪೇಸ್ಟ್ ಹಾಕಿರೋದಿಲ್ಲ. ಏನ್ ಮಾಡೋಣ ಸರ್ ನೀವು? ಮತ್ತೆ ಹೋಗಿ ತಮ್ಮಂದ್ರ ಏ ನಮ್ಮ ಫಕ್ರು ಸಾಬ್ ಅವ್ರಿಗೆ ಹೇಳ್ರಿ ಒಂದು ಅಲ್ಲ ಪೇಸ್ಟ್ ಬರ್ತಾರೆ ಬರೋವಾಗ. ಫೋನ್ ಹಚ್ಚ್ರಿ. ಅದ್ರಾಗ ಇದ ಮಸಾಲೆ ಇಟ್ಟಿದ್ ನೋಡದ್ರ ಕುಡಿಕಾಗ ಅರ್ಜೆಂಟ್ ಊಟ ಬ್ಯಾರದ ಐತಿ. ಏನ್ ಊಟ ಹೊಡಿತಾನ ಮಾರ್ರೆ. ಮಹಾಮಲ್ಲಿಕ ಪ್ರಸಾದದಿಂದ ಇಸ್ಮಾಲ್ ತುಂಬುಳ್ಕಿ ಅವರು, ಡಿಜೆ ನಾಗರಾಜ ಪುಂಡ್ಲಿಕ್ ಅವರು, ಶರಣಪ್ಪ ಮುಂಡ್ರಿಗೆ, ಶರೀಫ್ ಸಾಬ್ ನದಾಪ್ ಅವರು, ಸಾರಿ ಹೊಂಬಳ ಅಂತಂದು ಹೊಂಬಳ ಅವರು, ವಿಡಿಯೋಗ್ರಾಫರ್ ಮುಲ್ಲಾನವ್ರ ಪಕ್ರು. ಇವ ಅಡ್ಗೆ ಕುಕ್ ಹೋರ್ರಿ. ಸಾಮಾನ್ಯವಾದ ಅಡ್ಗೆ ಮನುಷ್ಯ ಅಲ್ಲ ಇವ. ಬರೀ ಹೆಂಗಸೂರ್ ಕೂಟ ಮಾತಾಡ್ತಾನ. ಹೆಣ್ಮಗಳು ಕೈ ಕೊಟ್ಟಲ್ಲ, ಹಣ್ಣಿಗೆ ಕೈ ಕೊಟ್ಟಾನ. ಇವ ನೋಡ್ರಿ ಯಾವ್ದು ಗೊತ್ತಿಲ್ಲ ಲಪಂಗ್ ರಾಜ. ಇವ ನೋಡ್ರಿ ಎಲ್ಲರಿಗೆ ಏನ ಮಾತಾಡಿದ್ರು ಕಲ್ ಕಿಸಿತಾನ. ಬರೇ 4 ಸೊಳ ಮಗ ಇವ. ನೋಡಿ ಉಳ್ಳಾಗಡ್ಡಿ ಕೊಡಪನ. ವಿಡಿಯೋಗ್ರಾಫರ್ ಮುಲ್ಲಾನವ್ರ ಮುತ್ಯ ನೋಡ್ರಿ ಉಳ್ಳಾಗಡ್ಡಿ. ಶರೀಫ್ ಅವರು ಟೇಸ್ಟ್ ಮಾಡ್ತಿದ್ದಾರೆ ಹಾಗೂ ಶರಫ್ ಅವರು ಕೈ ಹಾಕ್ತಾ ಇದ್ದಾರೆ. ನೋಡ್ರಿ ಇದು ಆಶ್ರಯ ಕಾಲನಿ ಒಳಗ ನಡೆದಂತ ಘಟನೆ. ಇದು ಘಟನೆ ಅಲ್ಲ, ರಿಯಲ್ ಸ್ಟೋರಿ ರೀ ಇದು. ಯಾಕಂದ್ರೆ ಲೈವ್ ಆಗಿ ತೋರ್ಸಕ್ ಕುಂತಿದ್ದೇನೆ ನಿಮ್ಗೆ. ಇವ ಇಲ್ಲೇ ಆಶ್ರಯ ಕಾಲನಿಯಾಗ ಇರುವಂತ ಇವ ನಮ್ಮ ಆಚ ಕಡೆ ಅಣ್ಣನ ಮಗ ರೀ. ವನ್ಯ ಮನಿ ರೀ. ಆಚ ಕಡೆ ಹೆಗ್ರೆಸ್ ಅಂತ ಐತಲ್ರಿ ಇವ್ರ ಕಾಕಂದ್ ಊರ್ರಿ ಅದ. ಇವ ರೀ ಅಲ್ಲಿ ಮಠದಿಂದ ಇರ್ತಾನ. ರಾಜನ್ ಅವ್ರ ಅಂತಂದು. ಇವ ಶರಣಪ್ಪ ತಿರ್ಲಾಪುರ್ ಅಂತಂದ್ರಿ. ಇದು ಸೊಂಟಿ ಕೊಟ್ಟ ಓನ್ಯಾಗ ಪೇಮ್ ಪಟ್ಟಿಗೆ ಮಸ್ತಾರ ಅದಾರಲ್ರಿ ಅವ್ರ ಮಗ ಅವ್ರಿ. ಶರೀಫ್ ಸಾಬ್ ಹೊಂಬಾಳ ಅಂತಂದ್ರಿ. ಈಚ ಕಡೆ ಹೇಳಿ ಕಡೆ ಬರ್ತ್ರಿ ಮನಿ. ಮ್ಯೂಟ್ ಮಾಡ. ಹಾಯ್ ಫ್ರೆಂಡ್, ಇವನು ಇಸ್ಮಾಲ್ ಅಂತಂದ್ರಿ. ಇವ ಉಳ್ಳಾಗಡ್ಡಿ ಕಟ್ ಮಾಡಂತನ್ರಿ. ರಾಜನ್ ಅವ್ರ ಹಂಗೆಲ್ಲ ಅಷ್ಟೇ ಮಾತಾಡ್ಬೇಡು ತಮ್ಮನಿ. ಮತ್ತೆ ಹಾಕ್ಬಿಡ್ತೇನೆ. ಪೇಮ್ ಪಟ್ಟಿಗೆ ಮಸ್ತಾರ್ ನೋಡ್ರಿ. ಜೂನಿಯರ್ ಮಸ್ತಾರ್ ನೋಡ್ರಿ. ಇವ ಕ್ಯಾಶೋ ಮಸ್ತಾರ್. ಇವ ಶರೀಫ್ ಸಾಬ್ ಹೊಂಬಾಳ ಅಂತಂದ್ರಿ. ಅಡ್ಗೆ ಕುಕ್ರಿ. ಇವ ಒಂದ್ ಸ್ವಲ್ಪ ಜೂಮ್ ಆಗ್ತೇನ್ರಿ. ಕಣ್ ಹೊಡಿತಾನ ನೋಡ್ರಿ. ಶರೀಫ್ ಕಾಣವಲ್ಲಿನ
ಸರಿಪ ಚಿಕನ್ ತೋರ್ಸ. ಬ್ಯಾಡ ಬಿಡು ಕುದಿಲ್ಲ. ಚಿಕನ್ ಒಂದ್ ಸ್ವಲ್ಪ ಬ್ಯಾಟ್ರಿ ಇಡಿಸಿರಪ್ಪ. ಹಾ ನೈಸ್. ಸೂಪರ್ ಆಗಿದೆ ಚಿಕನ್, ಸೂಪರ್ ಆಗಿದೆ. ಸವಿ ಸವಿ ಚಿಕನ್ ರುಚಿ ಚಿಕನ್ ಇದು ನೋಡ್ರಿ. ಇವನ ಮಾಡಿದ್ದು ಬಾರಿ ಟೇಸ್ಟ್ ಹಿಂಗೆ ಮಾಡ್ತಾನ. ಮಚ್ಚಿ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಲಾ. ರಸ ಹಾಕ್ಲಿ ಅವಾಗ. ನೋಡ್ರಿ ಎರಡ್ ಪೀಸ್ ದೊಡ್ಡ ಪೀಸ್ ತೊಗೊಂಡ್ ಕಾಸು ಟೇಸ್ಟ್ ನೋಡಿ. ನಾನು ಟೇಸ್ಟ್ ಮಾಡ್ತಿದ್ದೆ, ಅಡಿಕೆಯಲ್ಲಿ ಹಾಕುದಿದ್ದ ಕಾರಣಕ್ಕಾಗಿ ನಾನು ಟೇಸ್ಟ್ ಮಾಡ್ತಾ ಆಗ್ತಾ ಇಲ್ಲ. ಇವ ನಮ್ಮ ಹುಡುಗ ನೋಡ್ರಿ ಯಾವ್ದು ಬೇಡ ಅಂತಂದ ವಿಡಿಯೋ ನೋಡ್ಕೊಂತ ಕುಂತ ನೀವ. ದಾಸ ಪಿಕ್ಚರ್ ರೀ, ಡಿ ಬಾಸ್ ಅಭಿಮಾನಿ ನೋಡ್ರಿ ಹುಡುಗ. ಭಾರಿ ರುಚಿಯಾದ ಸವಿ 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 ಟೇಸ್ಟ್ ಹೆಂಗೈತಿ ಹೇಳ್ರಲ್ಲ. ಸವಿ ಸವಿ ಖಾರ ಖಾರ ಹುಳಿ ಹುಳಿ ಆಗಿದೆ, ಚೆನ್ನಾಗಿದೆ. ಬಟ್ ಜೇನುತುಪ್ಪ ತರ ಇಲ್ಲ ಅಷ್ಟೇ. ಮತ್ತೆ ನೀ ಹೇಳು. ಚಲೋ ಐತಿ ಕ್ಯಾಪ ತುಳ್ಳಾಡ ಚಂದ ಹೇಳ. ಚಲೋ ಐತಿ. ಮತ್ತೆ ನೀ ಹೇಳು. ಖಾರ ಕಡಿಮೆ ಅಲ್ಲ ಅಷ್ಟೇ. ಕಿರಾ ಸ್ಟೈಲ್ ಚಿಕನ್. ವಾವ್ ನೈಸ್. ಎಲ್ಲರೂ ನಾವು 3 ಜನ ಟೇಸ್ಟ್ ಮಾಡಿದ್ದಾರೆ, ಭಾರಿ ಚೆನ್ನಾಗಿದೆ. ನಾವು ಈಗ ಊಟ ಮಾಡ್ಬೇಕು. ಊಟ ಮಾಡಿದ ನಂತರ ಕೆಲವೊಂದು ಮುಖ್ಯಾಂಶಗಳನ್ನು ಹೇಳ್ಬೇಕು, ತೋರಿಸಿಲ್ಲ. ಈಗ ಕ್ಯಾಮ್ರಾ ಸೇವನೆ ಮಾಡ್ತಿದ್ರು ಪಕ್ರು ಸಾಬ್ ಅವರು, ಹಾಗೆ ಸಡ್ಡು ಸೇವೆಯನ್ನು ಕೊಟ್ಟಿದ್ದವರು ಕೂಡ ಅವರೇ. ಸಡ್ಡು ಕೊಡುಗೆ, ಅದರ ಜೊತೆ ಉಳ್ಳಾಗಡ್ಡಿ ಕೊಡುಗೆ, ಆಗ ಪರಾತ ಕೊಡುಗೆ ಮತ್ತು ಆ ಒಂದು ಡಬರಿ ಕೊಡುಗೆ, ಇದೆಲ್ಲ ನಮ್ಮ ಪಕ್ರು ಸಾಬ್ ಅವರಿಂದ. ಇನ್ನೊಂದು ಮಿಸ್ ಆಗಿದೆ, ಈ ಕೊಡುಗೆ. ಇವೆಲ್ಲ ದಾನಿಗಳಾಗಿರೋದ್ರಿಂದ ಇನ್ನು ಕೆಲವು ನೋಡ್ರಿ ಮುಲ್ಲಣ್ಣವರಿಂದ ಧನ್ಯವಾದಗಳು. ಇವರು ಇನ್ನೊಂದು ನಾವು ಅಷ್ಟ ಇಲ್ರಿ, ಇನ್ನೊಬ್ಬ ಜೂನಿಯರ್ ದರ್ಶನ್ ಅಂತದ ನೋಡ್ರಿ. ಇಲ್ಲೇ ಇಲ್ಲದ ನೋಡ್ರಿ ಜೂನಿಯರ್ ದರ್ಶನ್ ಅಂತಂದು. ಇವನು ಗೆಸ್ಟ್ ಆಗಿ ಬಂದಿದ್ದಾನ್ರಿ. ನೋಡ್ರಿ ಕುಕ್ ಅಂಗಿ ಎಲ್ಲ ಕಳಿತಾ ಇದ್ದಾನೆ ನೋಡ್ರಿ. ಅವ್ನ್ ಕಟ್ಸ್ ನೋಡ್ರಿ, ಬಾಡಿ ನೋಡ್ರಿ. ಇವ್ ನೋಡ್ರಿ ಮರಿ ಕ್ಯಾಶಿಯರ್ ಅಲ್ಲಿ ಕುಂತ ನೋಡ್ರಿ. ನೋಡ್ರಿ ಈಗಾಗಲೇ ಚಿಕನ್ ಇಳಿದ್ದಾರೆ. ಇನ್ನೇನು ರುಚಿ ಸೇವನೆ. ಇವ್ ನೋಡ್ರಿ 1 ತಾಸ ಆತು ಉಳ್ಳಾಗಡ್ಡಿ ಹೆಚ್ಚ. ಉಪ್ಪು ಹಾಕ್ರಿ ಸ್ವಲ್ಪ. ಬರೇ ಈ ಹುಡುಗ ನೋಡ್ರಿ ಕ್ಯಾಶಿಯೋ ಮಾಸ್ಟರ್. ಈ ತೊಳೆ ಸೇವೆ ಮಾಡ್ತಿದ್ರು ನಾಗರಾಜ ರಾಜನ್ ಅವ್ರ ಅಂತಂದು. ಸ್ವಲ್ಪ ಉಪ್ಪು ಹಾಕ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನೋಡ್ರಿ ನಾವೆಲ್ಲ ಡಿ ಬಾಸ್ ಅಭಿಮಾನಿ. ನಮ್ಮ ಕುಕ್ ಅವರು ಯಶ್ ಪ್ಯಾನ್ ನೋಡ್ರಿ. ಇವನು ಡಿ ಬಾಸ್. ಸ್ವಲ್ಪ ಉಪ್ಪು ಈ ಹುಡುಗನು ಬಿಸಿ ಮಾಡೋಣ. ಈ ಹುಡುಗನು ಡಿ ಬಾಸ್ ಅಭಿಮಾನಿ ನೋಡ್ರಿ. ಈಗಾಗಲೇ ರೊಟ್ಟಿ ಬಿಸಿ ಮಾಡ್ತೀನಿ ಅಂತ ರೋಸ್ಟ್ ಮಾಡ್ತಾನಂತೂರ್ರಿ. ಅದು ನಮ್ಗೆ ಗೊತ್ತಿಲ್ಲ. ರೋಸ್ಟ್ ಅಂದ್ರೆ ಸುಡುವುದು. ಮಾಸ್ತರ್ ಮಾಡಕಂತಿದ್ದಾರೆ. ಯಾರ ಅಭಿಮಾನಿನು? ಯಾರು ನಾವ? ಟಾಕ್ಸಿಕ್ ಕಮಿಂಗ್ 26. ನೋಡ್ರಿ ನಮ್ಮ ಹುಡುಗ ಏನೋ ಹೇಳಕ್ ಬಯಸ್ತಾ ಇದ್ದಾನೆ, ಸ್ವಲ್ಪ ಕೇಳಿ. ಮಚ್ಚಿ ಟೆಲ್ ಮಿ. ನೀ ಸರಿ ಮಚ್ಚಿ ಟೆಲ್ ಮಿ. NR70 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ನಮ್ಮನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿ. ಜೈ NR ಸಬ್ಸ್ಕ್ರೈಬರ್ಸ್. ಅವ ಮಚ್ಚಿ ನಿಂಗೆ ಇವ ಏನಾಗ್ಬೇಕು? ಯಾರವ? ಲಪ್ಪಂಗ್ ರಾಜ ನಮ್ ಕಾಕ ಹೋ ಮಾರೆ. ಕಾಕ ತುಪ್ಪ ಏನಾಗ್ಬೇಕು? ದೊಡ್ಡಪ್ಪನ ಮಗ. ಇದು ದಾಟ್ನಾಳ ದಾಟ್ನಾಳ ದಾಟ್ನಾಳ. ನಮ್ಮ ಸವಿ ಸವಿ ನಮ್ ಕಾಕ ನಮ್ ತಂಗಿ ಹೆಂಡತಿ ಗಂಡನ ಮಗಳ ಮಗ ಅವ. ಮತ್ ಇವ ನಮ್ ಶಿವಪುತ್ರನ ಏನ್ ಆಗ್ಬೇಕು ನೀವು? ಶಿವಪುತ್ರನ ನಮ್ ದೊಡ್ಡಪ್ಪನ ಚಿಕ್ಕಪ್ಪನವ್ರ ಅಕ್ಕನ ತಂಗಿ ಹೆಂಡತಿ ಗಂಡನ ಮಗಳ ಮಗ. ಇವ್ರಣ್ಣ ಮುಕ್ಳಪ್ಪ ಯಾರನೇ ದೊಡ್ಡಪ್ಪನ ಹಿಂದಿ ತಮ್ಮವ. ನಮ್ ಕಾನಂದಾಗ ಬಂದಾರ ಅವ್ರೆಲ್ಲ. ನೋಡ್ರಿ ಈ ಹುಡುಗನ ಮಾ ಓಡ್ರಿ. ನೋಡ್ರಿ ನೋಡ್ರಿ ರೋಸ್ಟ್ ಮಾಡಕ್ ಹೊಂಟೀನಿ. ವಿಡಿಯೋ ವಾವ್ ನೈಸ್. ರೊಟ್ಟಿ ರೋಸ್ಟ್ ಮಾಡಕ್ ಹೊಂಟೀನಿ ನೋಡಿ. ವಿಡಿಯೋದಾಗ ಕಾಣಿಸ್ತದ ನೋಡ್ರಿ. ರೊಟ್ಟಿ ಏನ ರೋಸ್ಟ್ ಮಾಡ್ತೇನೆ ಅಂತಂದ ಹೊಸ ನಮನಿ ವಿಡಿಯೋ ಎಲ್ಲ ಮಾಡೋಣ ಅಂತಂದ ತಲೆ ತಿಂದಕಾಗ್ದ. ಬೂಸ್ಟ್ ಹಿಡಿದ್ರ ರೊಟ್ಟಿ ಇನ್ನಷ್ಟು ಊಸ್ಟ್ ಮಾಡ್ತಾ ಇದಾರೆ. ವಾವ್ ನೈಸ್ ನೈಸ್ ನೈಸ್. ನೋಡಿ ಫ್ರೆಂಡ್, ಈಗಾಗಲೇ ವಿಡಿಯೋ ಮುಗಿಸ್ತಾ ಇದೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಲಾಲ ಟೇಸ್ಟ್ ನೋಡ್ ಬರ್ರಿ ಜನರೇ, ಬನ್ನಿ ಬನ್ನಿ ಜನರೇ.
ಎಸ್ ನಾವು ಜಾಯ್ನ್ ಆಗೋಣ ಈಗ. ಬಂದ್ ನೋಡ್ಲೇವ ಸ್ವಲ್ಪ ವೈಡ್ ಆಗ್ಲಾ ಲಿಂಬೆ ಅವ್ನು ಲಿಟ್ಟು ಹೆಚ್ಚು ಏನ್ ಮಾಡವ್ಲಿ ನೀನು ಇದೇನಿದೆ ಹಣ್ಣು ರೊಟ್ಟಿ ಇಟ್ಟಿದ್ ನೋಡಿ ಸರ್ ಪಕ್ಕ